ಗಾಯ್ಸ್, ನೀವೇನಾದರೂ 18 ವರ್ಷಕ್ಕಿಂತ ಮೇಲ್ಪಟ್ಟಿದ್ರೆ ಅಂದರೆ ಯಾವ ರೀತಿ ಮನೆಯಲ್ಲೇ ಕೂತ್ಕೊಂಡು ₹1 ಪೇ ಮಾಡದೆ ಫ್ರೀಯಾಗಿ ವೋಟರ್ ಐ ಡಿಗೆ ಅಪ್ಲೈ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ವೋಟರ್ ಐ ಡಿಗೆ ಅಪ್ಲೈ ಮಾಡೋದಕ್ಕೆ ನಿಮ್ಮದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ನಿಮ್ಮದೊಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ಸೊ ವೋಟರ್ ಐ ಡಿಗೆ ಅಪ್ಲೈ ಮಾಡುವಾಗ ಕೆಲವೊಂದಿಷ್ಟು ಪ್ರೊಸೆಸನ್ನು ಕೇಳ್ತೀವಿ. ಏನಂದರೆ ನಿಮ್ಮದೊಂದು ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡುವಾಗ ಮತ್ತು ನಿಮ್ಮೊಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಅಪ್ಲೋಡ್ ಮಾಡುವಾಗ 2 MB ಕಡಿಮೆ ಇರಬೇಕಂತ ಅದೊಂದು ರೂಲ್ಸ್ ಇದೆ. ಸೊ 2 MB ಕಡಿಮೆ ಇರಬೇಕಂದ್ರೆ ನೀವು ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮೊಂದು ಫೋಟೋ ಮತ್ತು ನಿಮ್ಮೊಂದು ಆಧಾರ್ ಕಾರ್ಡ್ನ ಸ್ಕ್ರೀನ್ಶಾಟ್ ಹೊಡೆದು ಅಪ್ಲೋಡ್ ಮಾಡಿ. ನೀವೇನಾದರೂ ಇದೆ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಬಂದಿದ್ದರೆ ಪ್ಲೀಸ್ ನಮ್ಮೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಕ್ಕೆ ಲೈಕ್ ಮಾಡಿ ಮತ್ತು ವಿಡಿಯೋ ಹೇಗಿತ್ತು ಅಂತೇಳಿ ಒಂದು ಕಾಮೆಂಟ್ ಮಾಡಿ. ಓಕೆನಾ, ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ನ ಕೊಟ್ಟಿದ್ದೀನಿ. ಸೊ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಕ್ರೋಮಲ್ಲಿ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಓಕೆನಾ, ಇಲ್ಲಿ ಇನ್ನು ಮುಂದಿನ ಪ್ರೊಸೆಸನ್ನು ಸ್ಕ್ರೀನ್ ಮೇಲೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಗೈಸ್, ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಅಲ್ಲಿ ಮೇಲ್ಗಡೆ ನೋಡ್ಬೋದು ಸೈನ್ ಅಪ್ ಅಂತ ಒಂದು ಆಪ್ಷನ್ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಮೊಬೈಲ್ ನಂಬರು, ಇಮೇಲ್ ID ಇದನ್ನು ಹಾಕಿ ಆಮೇಲೆ ಅಲ್ಲಿ ಕಾಣ್ತಿರೋ ಒಂದು ಕ್ಯಾಪ್ಷನ್ನ ಹಾಕಿ ರಿಜಿಸ್ಟರ್ ಹಾಕೊಳ್ಳಿ. ಮತ್ತು ರಿಜಿಸ್ಟರ್ ಆದಮೇಲೆ ಅದೇ ಒಂದು ಡೀಟೇಲ್ಸ್ನ ಹಾಕಿ ಲಾಗಿನ್ ಆಗುವಾಗ OTP ಕೇಳುತ್ತೆ. ಆಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಲಾಗಿನ್ ಆದಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಅಲ್ಲಿ ಮಾರ್ಕಲ್ಲಿ ತೋರಿಸುವಾಗೆ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ನಿಮಗೆ ಲೋಡಿಂಗ್ ಆದಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಎಲ್ಲ ಡೀಟೇಲ್ಸ್ನ ಫಿಲ್ ಮಾಡಬೇಕಾಗತ್ತೆ. ಮೊದಲಿಗೆ ನಿಮ್ಮ ಒಂದು ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗಡೆ ಡಿಸ್ಟಿಕ್ಕು ನಮ್ಮದು ಬಾಗಲಕೋಟೆ ಇದೆ. ಸೊ ನಾನು ಇವಾಗ ಬಾಗಲಕೋಟೆನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನಿಮ್ಮದೊಂದು ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಮ್ಮದು ಬಿಳಿಗಿ ಅಂತ ಇದೆ. ಸೊ ನಾನು ಇವಾಗ ಬಿಳಿಗಿನೇ ಸೆಲೆಕ್ಟ್ ಮಾಡ್ತೀನಿ. ಓಕೆನಾ, ಬಿಳಿಗಿನೇ ಸೆಲೆಕ್ಟ್ ಮಾಡಿ ಆದಮೇಲೆ ಕೆಳಗಡೆ ಒಂದು ಆಪ್ಷನ್ ಬರುತ್ತೆ. ಸೊ ಅದನ್ನು ಸ್ಕಿಪ್ ಮಾಡಿ ಮತ್ತೆ ನೆಕ್ಸ್ಟ್ ಅಂತ ಇದೆಯಲ್ಲ, ಕಂಪಲ್ಸರಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಕೆಳಗಡೆ ಒಂದು ಫಾರ್ಮ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಒಂದು ನೇಮನ್ನು ಆಯ್ಕೆ ಮಾಡ್ಕೊಳ್ಳಿ. ಕೆಳಗಡೆ ಸೇಮ್ ಅದನ್ನೇ ಕನ್ನಡದಲ್ಲಿ ಟೈಪ್ ಮಾಡಬೇಕಾಗತ್ತೆ, ಅದು ತೋರಿಸುತ್ತೆ. ಓಕೆನಾ, ಮತ್ತು ಅಲ್ಲಿ ನಿಮ್ಮ ಒಂದು ಸರ್ನೇಮ್, ನಿಮ್ಮ ಒಂದು ಅಡ್ಡಿ ಹೆಸರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಅದರ ಕೆಳಗಡೆ ಅದನ್ನು ಕನ್ನಡದಲ್ಲಿ ಹಾಕಬೇಕಾಗತ್ತೆ. ಮತ್ತು ಇಲ್ಲಿ ಒಂದು ಫೋಟೋನ ಅಪ್ಲೋಡ್ ಮಾಡಬೇಕಾಗತ್ತೆ. ಅಂದರೆ ನಿಮ್ಮದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಇರುತ್ತಲ್ಲ, ಸೊ ಅದನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಪಾಸ್ಪೋರ್ಟ್ ಸೈಜ್ ಅಂತಲೇ ಇಲ್ಲ, ಓಕೆನಾ, ಸೆಲ್ಫಿ ಇರ್ಬೋದು, ಇಲ್ಲಾಂದ್ರೆ ಬ್ಯಾಕ್ ಕ್ಯಾಮ್ರಾದಿಂದ ಹೊಡೆದಿರೋದು ಇರ್ಬೋದು. ಸೊ ಅದು ಸ್ಟ್ರೇಟ್ ಆಗಿರಬೇಕು, ನಿಮ್ಮ ಒಂದು ಫೇಸು ಕ್ಲಿಯರ್ಲಿ ಕಾಣಬೇಕು. ಆ ಥರ ಇರುವಂಥ ಒಂದು ಫೋಟೋನ ಅಪ್ಲೋಡ್ ಮಾಡ್ಕೊಳ್ಳಿ. ಸೊ ನಾನು ಇವಾಗ ಅಪ್ಲೋಡ್ ಮಾಡ್ಕೊತೀನಿ. ಓಕೆ, ನಾನು ಇವಾಗ ಫೋಟೋನ ಅಪ್ಲೋಡ್ ಮಾಡಿದೆ. ಹಾಗೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ನಿಮಗೆ ನಿಮ್ಮ ಮನೆಯಲ್ಲಿರೋರದ್ದು ಒಂದು ಆಪ್ಷನ್ ಕೇಳುತ್ತೆ. ನಿಮ್ಮ ಫಾದರ್ ಆಗಲಿ, ಮದರ್ ಆಗಲಿ, ಇಲ್ಲ ಬ್ರದರ್ ಆಗಲಿ, ವೈಫು ಯಾರ್ದಾರ್ದು ಒಬ್ಬರದ್ದು ಸೆಲೆಕ್ಟ್ ಮಾಡ್ಕೊಂಡು ಅವರ ಒಂದು ನೇಮ್ನ ಹಾಕಬೇಕಾಗತ್ತೆ. ಅದಾದಮೇಲೆ ಅದನ್ನೇ ಸೇಮ್ ಟು ಸೇಮ್ ಕನ್ನಡದಲ್ಲಿ ಹಾಕಬೇಕಾಗತ್ತೆ. ಸೊ ನಾನು ಇವಾಗ ನಮ್ಮೊಂದು ಫಾದರ್ ನೇಮ್ನ ಹಾಕಿದ್ದೀನಿ. ಹಾಗೆ ಅವರೊಂದು ಸರ್ ನೇಮ್ನ ಹಾಕಬೇಕಾಗತ್ತೆ. ಹಾಕಿ ಆದಮೇಲೆ ಸಿಂಪಲಾಗಿ ಅಲ್ಲಿ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಇವಾಗ ನಿಮ್ಮೊಂದು ಮೊಬೈಲ್ ನಂಬರ್ ಅಂದರೆ ನಿಮ್ಮದೇ ಇದೆಯಾ ಅಥವಾ ಬೇರೆದವ್ರದ್ದು ಇದೆಯಾ ಅಂತ ಕೇಳ್ತಾ ಇದೆ. ಸೊ ನಿಮ್ಮದೇ ಇದ್ದರೆ ಅತ್ಲೆ ಸೆಲ್ಫ್ ಅಂತ ಹಾಕೊಳ್ಳಿ. ಆಮೇಲೆ ಕೆಳಗಡೆ ನಿಮ್ಮೊಂದು ಮೊಬೈಲ್ ನಂಬರ್ನ ಹಾಕೊಳ್ಳಿ. ಮತ್ತು ಅಲ್ಲಿ ಇಮೇಲ್ ID ಸೆಲ್ಫ್ ಅಂತ ಇದ್ದರೆ ನಿಮ್ಮದೇ ಹಾಕೊಂಡು ಕೆಳಗಡೆ ನಿಮ್ಮೊಂದು ಇಮೇಲ್ ID ಹಾಕೊಳ್ಳಿ. ಓಕೆನಾ, ಅದರ ಮೇಲೆ ಟಿಕ್ ಮಾಡಿ ಆದಮೇಲೆ ಮತ್ತೆ ಕೆಳಗಡೆಯಲ್ಲಿ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಬರುತ್ತಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಅಲ್ಲಿ ಆಧಾರ್ ನಂಬರ್ ಅಂತ ಒಂದು ಟಿಕ್ ಬರುತ್ತೆ. ಸೊ ಅದರ ಮೇಲೆ ಟಿಕ್ ಮಾಡಿ ಆದಮೇಲೆ ಕೆಳಗಡೆ ಆಧಾರ್ ನಂಬರನ್ನು ಎಂಟ್ರ್ ಮಾಡ್ಕೊಳ್ಳಿ. ಸೊ ನಾನು ಇವಾಗ ನನ್ನೊಂದು ಆಧಾರ್ ನಂಬರನ್ನು ಎಂಟ್ರ್ ಮಾಡ್ತಾ ಇದ್ದೀನಿ. ಆಧಾರ್ ನಂಬರನ್ನು ಎಂಟ್ರ್ ಮಾಡಿ ಆದಮೇಲೆ ಮತ್ತೆ ಕೆಳಗಡೆ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ನಿಮ್ಮೊಂದು ಜೆಂಡರ್ನ ಕೇಳುತ್ತೆ. ಅದನ್ನು ಟ್ಯಾಪ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ನಿಮ್ಮೊಂದು ಡೇಟ್ ಆಫ್ ಬರ್ತನ್ನು ಕೇಳುತ್ತೆ. ಆಧಾರ್ ಕಾರ್ಡಲ್ಲಿ ಯಾವ ಥರ ಇರುತ್ತಲ್ಲ, ಸೊ ಸಿಂಪಲಾಗಿ ಅದೇ ಒಂದು ಡೇಟ್ ಆಫ್ ಬರ್ತನ್ನು ಇಲ್ಲಿ ಎಂಟ್ರ್ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಒಂದು ನೆಕ್ಸ್ಟ್ ಒಂದು ಆಪ್ಷನ್ ಬರುತ್ತೆ. ಸೊ ಸಿಂಪಲಾಗಿ ಆ ಒಂದು ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಅಲ್ಲ, ನಿಮ್ಮೊಂದು ಡೇಟ್ ಆಫ್ ಬರ್ತ್ ಪ್ರೂಫ್ನ ಹಾಕಬೇಕಾಗತ್ತೆ. ಸೊ ನಾನು ಏನು ಮಾಡ್ತಾ ಇದ್ದೀನಲ್ಲ, ಸೊ ಅದೇ ರೀತಿ ಮಾಡಿ ಇಲ್ಲಿ ನಿಮ್ಮೊಂದು ಆಧಾರ್ ಕಾರ್ಡನ್ನು ಹಾಕೊಳ್ಳಿ. ಸೊ ನಾನು ಪ್ಯಾನ್ ಕಾರ್ಡನ್ನು ಹಾಕೊಂಡಿದ್ದೀನಿ. ಸೊ ಆಧಾರ್ ಕಾರ್ಡನ್ನು ಹಾಕೊಳ್ಳಿ, ಇಲ್ಲ ಪ್ಯಾನ್ ಕಾರ್ಡ್ನೂ ಹಾಕೊಳ್ಳಿ, ಇದ್ದರೂ ಹಾಕೊಳ್ಳಿ, ಇರಲಿಲ್ಲ ಅಂದ್ರೆ ಆಧಾರ್ ಕಾರ್ಡನ್ನು ಹಾಕೊಳ್ಳಿ. ಸೊ ಇಲ್ಲಿ ನಿಮ್ಮೊಂದು ಆಧಾರ್ ಕಾರ್ಡ್ ಇದ್ದರೆ ಅದು ಏನು ಸೆಲೆಕ್ಟ್ ಮಾಡಿರ್ತಾರಲ್ಲ ಆ ಒಂದು ಡಾಕ್ಯುಮೆಂಟ್ ಪ್ರೂಫ್ನ ಕೊಡಬೇಕಾಗತ್ತೆ. ನೀವು ಆಧಾರ್ ಕಾರ್ಡನ್ನು ಹಾಕಿದರೆ ಆಧಾರ್ ಕಾರ್ಡ್ ಫೋಟೋನ ಅಪ್ಲೋಡ್ ಮಾಡಿ, ಇಲ್ಲಾಂದರೆ ಪ್ಯಾನ್ ಕಾರ್ಡ್ನ ಹಾಕಿದರೆ ಪ್ಯಾನ್ ಕಾರ್ಡ್ ಫೋಟೋನ ಅಪ್ಲೋಡ್ ಮಾಡಿ. ಓಕೆನಾ, 2 MB ಕಡಿಮೆ ಇರಬೇಕು. ಸೊ ನಾನು ನಿಮಗೆ ಹೇಳಿದ್ನೆಲ್ಲ ಮೊದಲೇ ಟ್ರಿಕ್ಸು, ಸ್ಕ್ರೀನ್ಶಾಟ್ ಹೊಡೆದು ಹಾಕಿ ಅಂತೇಳಿ. ಆಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ನಿಮ್ಮೊಂದು ಪರ್ಸ್ನಲ್ ಡೀಟೇಲ್ಸ್ ಅಂತ ಕೇಳುತ್ತೆ. ಅಂದರೆ ಅಡ್ರೆಸ್ಸು, ನಿಮ್ಮ ಮನೆ ಎಲ್ಲಿದೆ, ಯಾವ ರೋಡು, ನಿಮ್ಮ ಮನೆ ನಂಬರು, ಈ ರೀತಿ ಎಲ್ಲ ಕೇಳುತ್ತೆ. ಏರಿಯಾ, ಇದನ್ನು ಏನಾದರೂ ಹಾಕಿ ನಡೆಯುತ್ತೆ. ಓಕೆನಾ, ಇದನ್ನು ಸ್ವಲ್ಪ ರಿಲೇಟಿವ್ ಇರೋದನ್ನು ಹಾಕಿ. ಓಕೆನಾ, ನಿಮ್ಮ ಮನೆ ಮುಂದೆ ಯಾವೆಲ್ಲ ಟೆಂಪಲ್ಸು, ಏನು ಗಿಡ ಇದೆ ಇದನ್ನೆಲ್ಲ ಹಾಕಿ ಆಮೇಲೆ ನೆಕ್ಸ್ಟ್ ಅಂತ ಕೊಡಿ. ಆಮೇಲೆ ಇಲ್ಲಿ ನಿಮ್ಮೊಂದು ಡಿಸ್ಟಿಕ್ಕು ಏನೆಲ್ಲ ಕೇಳ್ತಲ್ಲ, ಸೊ ಎಲ್ಲವನ್ನು ನೋಡ್ಕೊಳ್ಳಿ. ಸರಿ ಇದ್ದರೆ ಕೆಳಗಡೆ ಅಲ್ಲಿ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಸಿಂಪಲಾಗಿ ಅದರ ಮೇಲೆ ಕ್ಲಿಕ್
ಗಾಯ್ಸ್ ಇವಾಗ ಎಲ್ಲವನ್ನು ನಿಮ್ಮ ಒಂದು ಅಡ್ರೆಸ್ಸನ್ನು ಹಾಕಿದಾದ್ಮೇಲೆ ಅಡ್ರೆಸ್ ಪ್ರೂಫನ್ನು ಕೇಳುತ್ತೆ. ಅಡ್ರೆಸ್ ಪ್ರೂಫ್ಗಾಗಿ ಅಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಅಡ್ರೆಸ್ ಪ್ರೂಫನ್ನು ಆಧಾರ್ ಕಾರ್ಡ್ ಅಂತ ಕೊಡಿ, ಟಿಕ್ ಮಾಡಿ. ಆಮೇಲೆ ಕೆಳಗಡೆ ಅಪ್ಲೋಡ್ ಮಾಡೋದಕ್ಕೆ ಕೇಳುತ್ತೆ, ಅಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡಿ. ಸೊ ನಾನು ಇವಾಗ ನನ್ನೊಂದು ಆಧಾರ್ ಕಾರ್ಡನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡಿ ಆದಮೇಲೆ ಕೆಳಗಡೆ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಸಿಂಪಲ್ಲಾಗಿ ನೆಕ್ಸ್ಟ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ನಿಮ್ಮೊಂದು ಡಿಸೆಬಿಲಿಟಿಯನ್ನು ಕೇಳುತ್ತೆ. ಅಂದರೆ ನಿಮ್ಗೆ ಏನಾದರೂ ಡಿಸೆಬಿಲಿಟಿ ಇದ್ದರೆ, ಅಂದರೆ ನಿಮ್ಮದು ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ಹಾಕೊಳ್ಳಿ, ಇಲ್ಲಾಂದರೆ ಹಾಕೊಳ್ಳೋಕೆ ಹೋಗಬೇಡಿ. ಅದನ್ನು ಗ್ಯಾಪ್ ಬಿಟ್ಟು ಮತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನಿಮ್ಮೊಂದು ಊರು ಮತ್ತು ನಿಮ್ಮದು ತಾಲೂಕು ಅದನ್ನೆಲ್ಲ ಹಾಕ್ಕೊಂಡು ಡೇಟ್ ಆಫ್ ಬರ್ತನ್ನು ಹಾಕೊಳ್ಳಿ. ಮತ್ತೆ ಸೇಮ್ ಇರುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಆದಮೇಲೆ ನಿಮ್ಮೊಂದು ಫ್ಯಾಮಿಲಿ ಮೆಂಬರ್ಸ್ ನೇಮ್ನ ಕೇಳುತ್ತೆ, ಯಾರೆಲ್ಲ ಇದ್ದಾರೆ ಅದನ್ನು ಹಾಕ್ಕೊಂಡು ಅಷ್ಟೇ ಹೆಸರನ್ನು ಹಾಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನಿಮ್ಮದೊಂದು ಆಧಾರ್ ಕಾರ್ಡ್ ನಂಬರ್ನ ಕೇಳುತ್ತೆ, ಓಕೆನಾ. ಸೊ ಆಧಾರ್ ಕಾರ್ಡ್ ನಂಬರ್ನ ಹಾಕೊಳ್ಳಿ, ಅಲ್ಲಿ ಮೇಲ್ಗಡೆ ಕಾಣುವ ಹಾಗೆ ಸೊ ಆ ಒಂದು ನಂಬರ್ನ ಹಾಕೊಂಡು ಸೆಂಡ್ ಮೇಲೆ ಕ್ಲಿಕ್ ಮಾಡಿ. ಸಾರಿ, ಆಧಾರ್ ಕಾರ್ಡ್ ಅಲ್ಲ, ನಿಮ್ಮೊಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ, ಅಲ್ಲಿ ಇಲ್ಲಿ ಕಾಣ್ತಾ ಇದೆ ನೋಡಿ. ಸಾರಿ, ನಾನೊಂದು ನಂಬರ್ನು ಓಕೆನಾ. ಅದರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ನಿಮಗೆ ಒಂದು OTP ಬರುತ್ತೆ. ಆ ಒಂದು OTPನ ಎಂಟ್ರ್ ಮಾಡ್ಕೊಳ್ಳಿ. ಎಂಟ್ರ್ ಮಾಡ್ಕೊಂಡಾದ್ಮೇಲೆ ನಿಮಗೆ OTPನ ಎಂಟ್ರ್ ಮಾಡಿ ಆದಮೇಲೆ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಸಿಂಪಲ್ಲಾಗಿ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಆದಮೇಲೆ ನೀವೇನೆಲ್ಲ ಫಾರ್ಮ್ನ ತುಂಬಿರ್ತೀರಲ್ಲ, ಸೊ ಅದಕ್ಕೆ ಅದೆಲ್ಲ ಅಟ್ಯಾಚ್ ಮಾಡಿ ಕೂಡಿಸಿ ಒಂದು ಫಾರ್ಮ್ನ ರೆಡಿ ಮಾಡಿ ಕೊಟ್ಟಿರುತ್ತೆ. ಸೊ ಎಲ್ಲವನ್ನು ನೋಡ್ಕೊಳ್ಳಿ, ಸರಿ ಇದೆಯಾ ಅಥವಾ ಏನಾದರೂ ಮಿಸ್ಟೇಕ್ ಆಗಿದೆ ಅಂತ ನೋಡ್ಕೊಳ್ಳಿ. ಮಿಸ್ಟೇಕ್ ಆಗಿದ್ರೆ ಸಿಂಪಲ್ಲಾಗಿ ಕೆಳಗಡೆ ಒಂದು ಆಪ್ಷನ್ ಬರುತ್ತೆ, ಏನಂದರೆ ಸಬ್ಮಿಟ್ ಮತ್ತು ಒಂದು ಎಡಿಟ್ ಅನ್ನೋ ಒಂದು 2 ಆಪ್ಷನ್ ಬರುತ್ತೆ. ಸೊ ಏನಾದರೂ ಪ್ರಾಬ್ಲಮ್ ಇದ್ದರೆ ಅಲ್ಲಿ ಎಡಿಟ್ ಅಂತ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಏನು ಪ್ರಾಬ್ಲಮ್ ಬರುತ್ತಲ್ಲ ಸೊ ಅದನ್ನು ಸರಿಪಡಿಸ್ಕೊಳ್ಳಿ. ಇಲ್ಲಾಂದರೆ ಎಲ್ಲವೂ ಕರೆಕ್ಟ್ ಆಗಿತ್ತಂದರೆ ಸೊ ಸಿಂಪಲ್ಲಾಗಿ ಸಬ್ಮಿಟ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಸೊ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಅಂದರೆ ಆರ್ ಯು ಶ್ಯೂರ್ ಅಂತ ಕೇಳುತ್ತೆ. ಸೊ ಸಿಂಪಲ್ಲಾಗಿ ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟ ಮೇಲೆ ನಿಮಗೆ ಸ್ವಲ್ಪ ಲೋಡಿಂಗ್ ಆಗುತ್ತೆ. ಲೋಡಿಂಗ್ ಆಗಿ ಒಂದು ಬ್ರೌಸರ್ ಓಪನ್ ಆಗುತ್ತೆ. ಸೊ ನಾನು ಇವಾಗ ತೋರಿಸ್ತೀನಿ ನೋಡಿ. ಓಕೆ, ನೋಡ್ಬೋದು ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಮತ್ತು ಇಲ್ಲಿ ನಿಮ್ಮೊಂದು ಆಧಾರ್ ನಂಬರ್ನ ಎಂಟ್ರ್ ಮಾಡ್ಕೊಳ್ಳಿ. ಎಂಟ್ರ್ ಮಾಡ್ಕೊಂಡಾದ್ಮೇಲೆ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ನಿಮ್ಮೊಂದು ಆಧಾರ್ ನಂಬರ್ಗೆ ಒಂದು OTP ಬರುತ್ತೆ, ಆ ಒಂದು OTPನ ಎಂಟ್ರ್ ಮಾಡ್ಕೊಳ್ಳಿ. ಸೊ ನಾನು ಇವಾಗ OTPನ ಎಂಟ್ರ್ ಮಾಡ್ಕೊಂಡು ಸಿಗ್ತೀನಿ. OTPನ ಎಂಟ್ರ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಸ್ಕ್ರೋಲ್ ಮಾಡಿ, ಅಲ್ಲಿ ಸಬ್ಮಿಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಸಿಂಪಲ್ಲಾಗಿ ಆ ಒಂದು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ಸ್ವಲ್ಪ ಲೋಡಿಂಗ್ ಆಗುತ್ತೆ. ಲೋಡಿಂಗ್ ಆದಮೇಲೆ ಪ್ರೊಸೆಸಿಂಗ್ ತೊಗೊಂಡು ನಿಮಗೆ ಒಂದು ಟ್ರ್ಯಾಕಿಂಗ್ ID ಶೋ ಆಗುತ್ತೆ. ಸೊ ಆ ಒಂದು ID ನೀವು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಬೇಕಾಗುತ್ತೆ. ಸೊ ಯಾಕಂದರೆ ಈ ಒಂದು ID ಮೂಲಕ ನಿಮ್ಮೊಂದು ವೋಟರ್ ID ಎಲ್ಲಿದೆ ಅಂತ ಟ್ರ್ಯಾಕ್ ಮಾಡ್ಬೋದು, ಓಕೆನಾ. ಇದಾಗಿತ್ತು ಗೈಸ್ ಯಾವ ರೀತಿ ವೋಟರ್ ಐಡಿಗೆ ಅಪ್ಲೈ ಮಾಡೋದು ಅಂತ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗೈಸ್. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.